ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮ ಕ್ರಿಕೆಟ್ ಹಾರ್ದಿಕ್ ಪಾಂಡ್ಯ ಮೇಲೆ FIR ದಾಖಲು ಮಾಡಿದ್ದಾರೆ. ಅದು ಒಬ್ರು ಲಾಯರು. ರೀಸನ್ ಏನು ಅಂತ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಹೌದು, ಅವರು ಸ್ಟೇಡಿಯಂನಲ್ಲಿ ನಡ್ಕೊಂಡಿದ್ದ ರೀತಿ ಕೂಡ ಅವತ್ತು ಹಾಗೆ ಇತ್ತು. ಅಂಥದ್ದು ಏನು ತಪ್ಪು ಮಾಡಿದ್ರು ಅಂತ ಕೇಳೋದಾದ್ರೆ, ನೀವೆಲ್ಲ ನ್ಯೂಜಿಲೆಂಡ್ ಮತ್ತೆ ಫೈನಲ್ ನೋಡಿರ್ತೀರ. ನ್ಯೂಜಿಲೆಂಡ್ ಮತ್ತೆ ಭಾರತದ ನಡುವೆ ನಡೆಯುತ್ತೆ. ಅವತ್ತು ನಮ್ಮ ಇಂಡಿಯಾದವರು, ಅದು ಅಹಮದಾಬಾದಲ್ಲಿ ಮೋದಿ ಸ್ಟೇಡಿಯಂ ಅಲ್ಲಿ ನಡೆಯೋದು. ನಮ್ಮ ಇಂಡಿಯಾದವರು 255 ಹೊಡಿತಾರೆ. ಅದೇ ರೀತಿ ನ್ಯೂಜಿಲೆಂಡ್ ಅವರು 159ಕ್ಕೇನೋ ಸ್ಟಾಪ್ ಮಾಡ್ತಾರೆ. 19ನೇ ಓವರ್ಗೆ ಎಲ್ಲರೂ ಕೂಡ ಔಟ್ ಆಗ್ತಾರೆ. ಇನ್ನು 96 ರನ್ಗಳಿಂದ ನಮ್ಮ ಇಂಡಿಯಾ ಓನ್ ಆಗುತ್ತೆ, ಕಪ್ ಕೂಡ ಗೆಲ್ತಾರೆ. ಬಟ್ ಇಲ್ಲಿ ಆಗೋದೇನಂದ್ರೆ, ಎಲ್ಲರೂ ಕಪ್ ಗೆಲ್ತಾರೆ, ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿರ್ತಾರೆ, ಅವ್ರವ್ರ ಫ್ಯಾಮಿಲಿ ಜೊತೆ ಕಪ್ ಮುಂದೆ ಫೋಟೋ ತಗೊಳ್ತಾರೆ. ಅದೇ ರೀತಿ ಅವರ ಐಕಾನಿಕ್ ಒಂದು ಸ್ಟೈಲ್ ಇದೆಯಲ್ಲ, ಅದೇ ರೀತಿ ಇವರು ಹಾರ್ದಿಕ್ ಪಾಂಡ್ಯ ಕೂಡ ಒಂದು ಪೋಸ್ ಕೊಡ್ತಾರೆ. ಎಲ್ಲ ಕ್ಯಾಮ್ರಾಗಳು ಬಂದು ಅವ್ರ ಪೋಸ್ ಕೂಡ ತಗೊಳ್ತಾರೆ. ಅದೇ ರೀತಿ ಅವರ ಗರ್ಲ್ ಫ್ರೆಂಡ್ ಕೂಡ ಮ್ಯಾಚ್ ನೋಡಕ್ ಬಂದಿರ್ತಾರೆ. ಅದೆಲ್ಲ ಸೆಲೆಬ್ರೇಷನ್ ಟೈಮಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ಮಹಿಕಾ ಅವ್ರ ಗರ್ಲ್ ಫ್ರೆಂಡ್ ಇದಾರಲ್ಲ, ಅವ್ರನ್ನ ಆ ಸ್ಟೇಡಿಯಂ ಒಂದು ಜಾಗದಲ್ಲಿ ಅವ್ರ ಪಕ್ಕ ಮಲ್ಕೊಂಡು, ಅದು ನಮ್ಮ ರಾಷ್ಟ್ರಧ್ವಜ ಹಾಕೊಂಡು ಮೈ ಮೇಲೆ ಹಾಕೊಂಡಿರ್ತಾರೆ. ಎಲ್ಲ ಫೋಟೋಲಿ ಹಂಗೆ ತೆಗೆಸ್ಕೊಳ್ಳೋದು ರಾಷ್ಟ್ರಧ್ವಜ ಹಾಕೊಂಡೆ. ಬಟ್ ರಾಷ್ಟ್ರಧ್ವಜ ಹಾಕೊಂಡು ಅದನ್ನ ಕೆಳಗೆ ಹಾಕೊಂಡು ಹಿಂಗೆ ಮಲ್ಕೊಂಡಿರ್ತಾರೆ, ಭುಜಕ್ಕೆ ಹಾಕೊಂಡಿರ್ತಾರೆ, ಹಿಂಗೆ ಹೊಚ್ಕೊಂಡಿರ್ತಾರಲ್ಲ. ಸೊ ಹಂಗೆ ಅದ್ರ ಕೆಳಗಡೆ ಮಲ್ಕೊಂಡು ಅಲ್ಲಿ ಮಾಹಿಕಾ ಶರ್ಮಾ ಜೊತೆ ಮಾತಾಡೋದು. ಮಾಹಿಕಾ ಶರ್ಮಾನು ಕೂಡ ಮಲ್ಕೊಂಡಿರ್ತಾರೆ, ಅವರು ಕೂಡ ಮಲ್ಕೊಂಡಿರ್ತಾರೆ. ಅದನ್ನ ತಮ್ಮನೆಲ್ಲ ಫೋಟೋಸ್ ಹಾಕಿದೀನಿ, ನೋಡ್ಬೋದು. ಅದು ಹಾಕೊಂಡಾಗ ಅದೇ ರೀತಿ ಮಾಹಿಕನ ಅವ್ರ ತೊಡೆ ಮೇಲೆ ಕುಂಡ್ರಿಸ್ಕೊಂಡು ಫೋಟೋ ಹೊಡ್ಸ್ಕೊಳ್ಳೋದಿರ್ಬೋದು. ಆ ಥರ ಎಲ್ಲ ಮಾಡ್ತಾರೆ ನಮ್ಮ ರಾಷ್ಟ್ರಧ್ವಜ ಹೊತ್ಕೊಂಡು. ಅದನ್ನು ಆಲ್ಮೋಸ್ಟ್ ಯಾರು ಗಮನಿಸಿರೋದಿಲ್ಲ. ಯಾರೋ ಒಬ್ಬರು ಲಾಯರ್ ಅದನ್ನ ಗಮನಿಸಿ ಈ ಥರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಹಾರ್ದಿಕ್ ಪಾಂಡ್ಯ ಮೇಲೆ FIR ಕೂಡ ದಾಖಲಾಗಿದೆ. ನನ್ನ ಪ್ರಕಾರ ಹೇಳಿದ್ರೆ 100% ಅವ್ರು ಮಾಡಿದ್ದು ಸರಿ ಅಂತ ಅನ್ಸುತ್ತೆ. ನಾವು ಕಾಮೆಂಟ್ ಕೂಡ ಓದ್ದೆ. ಅಲ್ಲಿ ಕಮೆಂಟಲ್ಲೆಲ್ಲ ಇವರು ಚಪ್ರಿ, ಇವ್ರಿಗೆ ಹಿಂಗೆ ಆಗಬೇಕು, ಒಳ್ಳೆ ಚಪ್ರಿ ಥರ ಆಡ್ತಾನೆ, ನನಗೂ ಹಂಗೆ ಅನಿಸುತ್ತೆ. ಅಲ್ಲೆಲ್ಲ ದೊಡ್ಡ ದೊಡ್ಡ ಇವರೆಲ್ಲ ನಿಂತಿದ್ದಾರೆ, ಅವ್ರ ಮುಂದೆ ಹೋಗಿ ಹಿಂಗೆ ಮಾಡ್ಕೊಂಡು ಪೋಸ್ ಕೊಡೋದು, ಅದೆಲ್ಲ ನಿಜವಾಗ್ಲೂ ಅಸಹ್ಯ ಅನಿಸುತ್ತೆ. ಸೀರಿಯಸ್ಲಿ ನನಗೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಒಂದೊಂದ್ಸಲ ನಿಜವಾಗ್ಲೂ ಇನ್ಮೇಚರ್ ಅನಿಸುತ್ತೆ ಹಾರ್ದಿಕ್ ಪಾಂಡ್ಯ ನಡ್ಕೊಳ್ಳೋ ರೀತಿ. ನಂಗೆ ನಿಜವಾಗ್ಲೂ ಅದು ಅವ್ರು FIR ಮಾಡಿರೋದು ಸ್ವಲ್ಪ ಬೇಜಾರಾಯಿತು. ಅದೇ ರೀತಿ ಇವ್ರು ಮಾಡಿದ್ದು ಕೂಡ ತಪ್ಪೆ. ನಮ್ಮ ರಾಷ್ಟ್ರಧ್ವಜ ಉಚ್ಕೊಂಡು ಗರ್ಲ್ ಫ್ರೆಂಡ್ ಪಕ್ಕ ಮಲ್ಕೊಳ್ಳೋದು ಅಥವಾ ಕೆಳಕಾಕೊಂಡು ಮಲ್ಕೊಳ್ಳೋದು, ಅದೆಲ್ಲ 100% ತಪ್ಪೆ. ಹಂಗಾರೆ ಅವ್ರು ಒಬ್ಬರೇನೆ ಮಾಡಿರೋದು ಅಂದರೆ, ಗೈಸ್ ನೋಡಿದ್ದನ್ನ ಅವ್ರು ತಪ್ಪು ಅಂತ ಹೇಳ್ಬೋದು. ಇಲ್ದಿರೋದನ್ನೆಲ್ಲ ನಾವು ಹೇಳೋಕ್ಕಾಗೋದಿಲ್ಲ. ನೋಡಿದ್ವಿ, ಅಲ್ಲಿ ಕ್ಯಾಮ್ರಾ ಇತ್ತು, ನೋಡಿದ್ವಿ, ಸೊ ಹಾಗಾಗಿ ಅಲ್ಲಿ ತಪ್ಪು ಅಂತ ಹೇಳ್ಬೋದು. ಅದೇ ರೀತಿ ಈಗ ಒಬ್ರು ಲಾಯರ್ ಕೂಡ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗೈಸ್? ಅವ್ರು ಮಾಡಿದ್ದು ತಪ್ಪಾ, ಕಂಪ್ಲೇಂಟ್ ಕೊಟ್ಟು ತಪ್ಪಾ ಅಥವಾ ಸರಿನಾ? ನೀವು ಲಾಯರ್ ಕಡೆನಾ ಅಥವಾ ಹಾರ್ದಿಕ್ ಪಾಂಡ್ಯ ಕಡೆನಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.